ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸಾಮಾನ್ಯವಾಗಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಅಂದರೆ ಜಸ್ಟ್ ವೇಟ್ಸ್ ಎತ್ತರೋದಾಗಿರಲಿ, ಕಂಪೀಟ್ ಮಾಡ್ತಿರೋದಾಗಿರಲಿ, ಕ್ಲೈಂಟ್ ಟ್ರೈನಿಂಗು ಟಿಪ್ಸ್ ಅಂತ ನೋಡಿರ್ತೀವಿ. ಬಟ್ ಆ ಎಲ್ಲ ಬೌಂಡ್ರೀಸ್ನ ಬ್ರೇಕ್ ಮಾಡಿ ಈ ಥರ ಕೂಡ ಫಿಟ್ನೆಸ್ ಕರಿಯರ್ನ ಗ್ರೋ ಮಾಡ್ಬೋದು, ಒಂದು ಟೀಮ್ನ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಕೊಟ್ಟು 3000+ ಕ್ಲೈಂಟ್ಸ್ನ ಟ್ರಾನ್ಸ್ಫರ್ ಮಾಡೋದು ಅಲ್ಲದೆ ಇವ್ರ ಫ್ಲಾಂಬಾಯಿಂಟ್ ಲೈಫ್ ಸ್ಟೈಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿರುವಂಥ ನಿಮ್ಮ ಹುಡುಗಿರ್ದು ಎಕ್ಸ್ಕ್ಲೂಡಿಂಗ್ ಗರ್ಲ್ಸ್ ಬ್ರೋ ಆಗಿರುವಂಥ ಶ್ರವಣ್ ಬ್ರೋ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿದ್ದಾರೆ. ವೆಲ್ಕಮ್ ಟು ದ ಆಲ್ರೌಂಡರ್ ಶೋ ಶ್ರವಣ್. ಥ್ಯಾಂಕ್ ಯು. ಐ ಆಮ್ ರಿಯಲಿ ಗ್ಲಾಡ್. ತುಂಬ ಖುಷಿ ಆಯಿತು. ಪಾಡ್ಕಾಸ್ಟ್ ಒಂದು ವಿಷಯ ಹೇಳಬೇಕಿತ್ತು ಸ್ಟಾರ್ಟಿಂಗಲ್ಲೇ. ಕನ್ನಡದಲ್ಲಿ ಪಾಡ್ಕಾಸ್ಟ್ ನೋಡ್ತಿದ್ದೆ. ಐ ವಾಸ್ ಲುಕಿಂಗ್ ಪಾಡ್ಕಾಸ್ಟ್. ಇದು ನಮ್ಮ ಕಾನ್ವರ್ಸೇಷನ್ ಆಗೋ ಮುಂಚೆ ರೈಟ್. ನನಗೆ ಐ ಕ್ಯಾಚ್ ಆಗಿರೋ ಫಸ್ಟ್ ಪಾಡ್ಕಾಸ್ಟ್ ಕನ್ನಡದಲ್ಲಿ ಅಂದರೆ ಆಲ್ರೌಂಡರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಲೈಕ್ ಆ ಸ್ಟೈಲು, ಆ ಒಂದು ಎಡಿಟಿಂಗ್, ಅದೇನೋ ಒಂದು ಖುಷಿ ಆಯಿತು ನನಗೆ ಅಂತ ಹೇಳ್ತೀನಿ. ಅದಕ್ಕೆ ಐ ಆಮ್ ಗ್ಲಾಡ್ ದಟ್ ನೀವು ನಮ್ಮ ಇವೆಂಟ್ ಬಂದಾಗ ಸರ್ ನಾನು ಹೇಳಿದ್ದೆ ಐ ವಾಂಟ್ ಟು ಡೂ ಅ ಪಾಡ್ಕಾಸ್ಟ್ ಮಾಡೋಣ ಅಂತ. ಯಾಕಂದ್ರೆ ಒಂದು ಎನರ್ಜಿ, ಸೇಮ್ ಲೈನ್ ಆಫ್ ಎನರ್ಜಿ ಕಾಣಿಸ್ತು ನಂಗೆ. ಅಂಡ್ ರಾ ಟಾಕ್ ಆಯ್ತು. ಅಂಡ್ ಒಂದು ವಿಷಯ ಹೇಳ್ಬೇಕಿತ್ತು ನಂಗೆ. ಯೂಶುವಲಿ ಪಾಡ್ಕಾಸ್ಟ್ ಅಲ್ಲಿ ಈಗ ಹೀಗಿರತ್ತೆ ಅಂತ ನಾನು ಅದಕ್ಕೆ ನನ್ನ ಟೀಮ್ ಹತ್ರ ಫಾಲೋ ಅಪ್ ಮಾಡಕ್ ಹೇಳಿದೆ. ನೀವು ಹೇಳಿದ್ರಿ ಇಲ್ಲ ರಾ ಆಗಿಡೋಣ ಅಂತ. ಐ ಲೈಕ್ ದಟ್. ಐ ರಿಯಲಿ ಲೈಕ್ ದಟ್. ಸೊ ಐ ಆಮ್ ಗ್ಲಾಡ್. ಖುಷಿ ಆಯ್ತು. ಮಾತಾಡೋಣ, ಏನು ಜನರಿಗೆ ವ್ಯಾಲ್ಯೂ ಆಡ್ ಮಾಡಕ್ ಆಗತ್ತೆ ನನ್ನ ಕಡೆಯಿಂದ ನಿಮ್ ಕಡೆಯಿಂದ ಡಿಸ್ಕಸ್ ಮಾಡಿ ಮಾಡೋಣ. ಸ್ಪೀಕಿಂಗ್ ಆಫ್ ದ ಈವೆಂಟ್ ಆಮೇಲೆ ಬರ್ತೀವಿ. ಅದು ಒಂದು ಇಂಪಾರ್ಟೆಂಟ್ ವಿಷಯನೇ, ಬಿಕಾಸ್ ತುಂಬಾ ಡಿಸ್ಕಷನ್ ಆಯ್ತು ಕರ್ನಾಟಕದಲ್ಲಿ. ಐ ಕಮ್ ಟು ದಟ್ ಲೇಟರ್. ಬಟ್ ಶ್ರವಣ್ ಬ್ರೋ ಮೊದಲು ಇವಾಗ ಶ್ರವಣ್. ಓಕೆ, ಆ ಜರ್ನಿ ಯಾವ ತರ ಇತ್ತು ಫ್ರಮ್ ಶ್ರವಣ್ ಟು ಶ್ರವಣ್ ಬ್ರೋ? ಸೊ ಶ್ರವಣ್ ಬ್ರೋ ಆಗೋ ಮುಂಚೆ ಐ ವಾಸ್ ನಾಟ್ ಶ್ರವಣ್, ಐ ವಾಸ್ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್. ಲೆಟ್ ಮೀ ಕರೆಕ್ಟ್ ದೇರ್, ಆಯ್ತಾ? ಶ್ರವಣ್ ಅಂತ ಜನ ಗುರ್ತಿಡಿದಿರ್ಲಿಲ್ಲ. ಜನ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ವಿಡಿಯೋ ಮಾಡ್ತೀರಾ ಅಂತ ಗುರ್ತಿಡಿದ್ರು. ಇಟ್ ವಾಸ್ ಲೈಕ್ ದಟ್, ವೇರ್ ಮೈ ಫೋಕಸ್ ವಾಸ್ ಇನ್ಕ್ಲೈನ್ಡ್ ಓನ್ಲಿ ಟುವರ್ಡ್ಸ್ ಫಿಟ್ನೆಸ್ ವಿಡಿಯೋಸೇ ಮಾಡ್ತಾ ಇದ್ದೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಯ್ತು ಅಂದ್ರೆ, ನಾನು ಒಂದು ವಿಷಯ ಏನ್ ಕಲಿತೆ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇದ್ದು ಅಂದ್ರೆ, ನಿಮ್ಮ ಪ್ಯಾಷನ್ ಅನ್ನ ನೀವು ಫಾಲೋ ಮಾಡ್ಬೇಕು. ಈಗ ಪ್ಯಾಷನ್ ಅಂದ ಹಾಬಿ ಮಾಡ್ಬೋದು, ಅದನ್ನ ಒಂದು ಕರಿಯರ್ ತರ ಮಾಡ್ಬೋದು. ಎರಡಿದ್ಯಾ? ಕರೆಕ್ಟ್. ಸೊ ನೀವು ಅದನ್ನ ಹಾಬಿ ಮಾಡ್ಬೇಕು ಅಂದ್ರೆ, ನೀವು ಖಾಲಿ ನಿಮ್ಮ ಪ್ಯಾಷನ್ ನೀವು ಏನ್ ಮಾಡೋದ್ರಿಂದ ಏನ್ ಖುಷಿ ಸಿಗತ್ತೆ ಅದು ಮಾಡಿದ್ರೆ ಮಾತ್ರ ಸಾಕು. ಆದ್ರೆ ಅದನ್ನ ಕರಿಯರ್ ತರ ಮಾಡ್ಬೇಕು ಅಂದ್ರೆ, ನಿಮ್ಮ ಪ್ಯಾಷನ್ ನ ಬಿಟ್ಟು ಅದ್ರ ಸುತ್ತ ಇರುವ 1, 2, 3, 4, 5 ಎಷ್ಟು ಹೇಳಿದ್ರು ಸಾಕದು ಅಷ್ಟು ಸ್ಕಿಲ್ಸ್ ನ ನೀವು ಕಲಿಬೇಕು. ಕರೆಕ್ಟ್. ಆಗ ಮೋರ್ ದ್ಯಾನ್ ಒಬ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋದು, ಫಿಟ್ ಮಾಡೋದು, ಅದನ್ನ ಬಿಟ್ಟು ಅದ್ರ ಸುತ್ತ ತುಂಬಾ ವಿಷಯಗಳು ಇದೆ. ಇಟ್ ಮೈಟ್ ಬಿ ಫ್ರಮ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು, ಇಟ್ ಮೈಟ್ ಬಿ ಕಾಂಟೆಂಟ್ ಕ್ರಿಯೇಷನು, ಸೇಲ್ಸು, ಮಾರ್ಕೆಟಿಂಗು, ಟೀಮ್ ಬಿಲ್ಡಿಂಗು, ತುಂಬಾ ವಿಷಯ ಇದೆ. ಅದನ್ನ ಕಲಿಬೇಕು. ಸೊ ಇದನ್ನೆಲ್ಲ ಕಲ್ತಾಗ ನಂಗೆ ತುಂಬಾ ಫಿಟ್ನೆಸ್ ಬಿಟ್ಟು ಸಹ ನಾನು ತುಂಬಾ ವಿಷಯ ಕಲ್ತ್ನಾ. ಅದನ್ನ ನಂಗೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಅಲ್ಲಿ ಜನರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಆಗಲ್ಲ, ಕಷ್ಟ. ಸೊ ಐ ವಾಂಟೆಡ್ ಟು ಬಿಲ್ಡ್, ಓಕೆ, ಶ್ರವಣ್ ಅಂತ ನನ್ನ ಪರ್ಸನಲ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ, ನಾನು ಫಿಟ್ನೆಸ್ ಬಿಟ್ಟು ಸಹ ಏನ್ ಕಲ್ತೆ, ಇಟ್ ಮೈಟ್ ಬಿ 0 ಇಂದ ಸ್ಟಾರ್ಟ್ ಮಾಡಿ ಹೇಗೆ ಬೆಳೆದೆ, ಆರ್ ವಾಟ್ ಎವರ್ ದ ಜರ್ನೀಸ್, ಅದನ್ನ ಶೇರ್ ಮಾಡ್ಬೇಕಿತ್ತು. ದಟ್ ಈಸ್ ವೇರ್ ಇಟ್ ಸ್ಟಾರ್ಟೆಡ್. ಅಂಡ್ ಹೆಸರು ಹೇಗೆ ಬಂದಿರೋದಂದ್ರೆ, ಸ್ಯಾಮ್ ಮತ್ತೆ ವರುಣ್ ಅವ್ರು ಆಕ್ಚುಲಿ ಶ್ರವಣ್ ಬ್ರೋ ಬಿಕಾಸ್ ಐ ಆಮ್ ಲಿಟಲ್ ಎಲ್ಡರ್ ಟು ದೆಮ್. ಶ್ರವಣ್ ಬ್ರೋ ಕರೆದು, ದಟ್ ಈಸ್ ವೈ ದ ನೇಮ್ ಸ್ಪ್ರೆಡ್. ಅಂಡ್ ದೆನ್ ಐ ವಾಸ್ ಲೈಕ್, ಓಕೆ, ಬ್ರೋ ಆಗ್ಬಿಡೋಣ, ಬ್ರೋ ಚಂದ ಉಂಟು. ಬಟ್ ಅದು ಬೇಜಾರಾಗಲ್ಲ? ಯಾಕಂದ್ರೆ ಎಲ್ಲಾರು ಬ್ರೋ ಅಂತ ಕರೆದ್ರೆ ಹುಡುಗಿಯರ ಕರೆದ್ಬಿಟ್ರೆ ಶ್ರವಣ್ ಬ್ರೋ ಯಾರಿಗೆ ನಾನು ಬ್ರೋ ಇದೀನಿ ಅವ್ರು ಬ್ರೋ ಕರೀತಾರೆ, ಯಾರಿಗೆ ಇಲ್ಲ ಅವ್ರು ಕರಿಯಲ್ಲ. ಚಾಯ್ಸ್ ಇಸ್ ದೇರ್ಸ್. ಸೊ ಇಟ್ ಮೀನ್ಸ್ ಇದಾರೆ ಅಂತ ಎಂತ ಹಾಗಲ್ಲ. ಈಗ ಮೆಸೇಜ್, ಈಗ ಹಾಯ್ ಹೆಲೋ ಮಾಡುವಾಗ ಸಹ ತುಂಬಾ ಜನ ಶ್ರವಣ್ ಬ್ರೋ ಅಂತ ಹೇಳ್ತಾರೆ, ಹಾಯ್ ಶ್ರವಣ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಶ್ರವಣ್ ಬ್ರೋ ಅಂತ, ಆದ್ರೆ ಶ್ರವಣ್ ಹೇಳ್ತಾರೆ. ಇಟ್ ಇಸ್ ಆನ್ ದೆಮ್. ನಾನು ಹೀಗೆ ಮಾಡಿ ಹಾಗೆ ಮಾಡಿ ಹೇಳಲ್ಲ. ಓಕೆ, ಈಗ ಎಷ್ಟೊಂದ್ ಜನ ನೀವು ಹೇಳ್ದಂಗೆ ಅವ್ರ ಏನಿರುತ್ತೆ ಪ್ಯಾಷನ್ ಏನಿರುತ್ತೆ ಹಾಬಿ ಮಾಡ್ಕೋತಾರೆ. ಅದೊಂದ್ ಆಯ್ತು. ಇಲ್ಲ ಬೇರೆ ಕೆಲಸ ಇರುತ್ತೆ, ಹಾಬಿ ಮಾಡ್ಕೊಂತಾರೆ. ಇನ್ನೊಂದು ಕರಿಯರ್ ಮಾಡ್ಕೋತಾರೆ ಅಂತ ಅಂದ್ರೆ, ಈಗ ನೀವ್ ಹೇಳಿದ್ರೆ ನಾನು ಕಲ್ತ್ಕೊಂಡೆ ಅದು ಇದು ಅಂತ. ಚಾಲೆಂಜಸ್ ಏನೇನ್ ಬರುತ್ತೆ ಒಬ್ಬ ಮನುಷ್ಯನ್ಗೆ? ಇಫ್ ಅಟ್ ಆಲ್ ನಾನು ಇವತ್ತೊಂದು ಪ್ಯಾಷನ್ ಇದೆ, ನಂಗೊಂದು ಕ್ರಿಕೆಟ್ ಆರ್ ವಾಟ್ ಎವರ್ ದಿಸ್ XYZ ಪ್ಯಾಷನ್ ಇದೆ, ಅದನ್ನ ಕರಿಯರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಚಾಲೆಂಜಸ್ ಏನೇನ್ ಬರುತ್ತೆ? ವಾಟ್ ಯು ಫೇಸ್ಡ್ ಅಟ್ ಲೀಸ್ಟ್? ಚಾಲೆಂಜಸ್, ಓಕೆ, ಫಸ್ಟ್ಲಿ ಐ ವುಡ್ ಲೈಕ್ ಟು ಟೆಲ್, ನೀವು ಒಂದು ಪ್ಯಾಷನ್ ಅನ್ನ ಕರಿಯರ್ ತರ ಮಾಡೋ ಮುಂಚೆ ಇನ್ ಡೆಪ್ತ್ ನಿಮ್ಮ ಹತ್ರ ನಾಲೆಜ್ ಇರಬೇಕು. ನಿಮ್ಮ ಪ್ರಾಡಕ್ಟ್ ಆರ್ ನಿಮ್ಮ ಸರ್ವಿಸ್ ಬಗ್ಗೆ, ನಿಮ್ಮ ಪ್ಯಾಷನ್. ಈಗ ನಾನು ಫಿಟ್ನೆಸ್ಗೆ ಇಳಿಯುವಾಗ ಒಂದು ಬೇಸ್ ಲೈನ್ ನಾಲೆಜ್ ಇರಬೇಕು ನಿಮ್ಮ ಹತ್ರ ಒಂದು, ಆಯ್ತಾ? ಆ ನಾಲೆಜ್ ನ
ನೀವು ಎದುರು ತಗೊಂಡು ಹೋಗ್ಬೇಕಂದ್ರೆ, ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿ ನಿಮ್ ಕೆಲಸ ಬೆಳಿಬೇಕಂದ್ರೆ ಸೋಷಿಯಲ್ ಪ್ರೂಫ್ ನ ನೀವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಕರೆಕ್ಟ್. ಅಂಡ್ ಸೋಷಿಯಲ್ ಪ್ರೂಫ್ ಕ್ರಿಯೇಟ್ ಮಾಡೋದೇ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಓಕೆ. ಸೋಷಿಯಲ್ ಪ್ರೂಫ್ ಅಂದ್ರೆ ನಮ್ಮ ಆಡಿಯನ್ಸ್ಗೆ. ಈಗ ನನ್ನ ಸೋಷಿಯಲ್ ಪ್ರೂಫ್ ಅಂದ್ರೆ ನಾನು ಕ್ಲೈಂಟ್ ರಿಸಲ್ಟ್ ಕೊಡೋದಿರ್ಬೋದು. Correct. ನಿಮ್ಮ ಸೋಷಿಯಲ್ ಪ್ರೂಫ್ ಏನು ಅಂದ್ರೆ ನೀವು ಪಾಡ್ಕಾಸ್ಟ್ ಒಳ್ಳೆ ಪಾಡ್ಕಾಸ್ಟ್ ನ ಮಾಡ್ಕೊಡೋದಿರ್ಬೋದು. Correct. ದಟ್ ಈಸ್ ಸೋಷಿಯಲ್ ಪ್ರೂಫ್. ಜನ ನಾನಿದು ಮಾಡ್ತೀನಿ ನನ್ನ ಹತ್ರ ಬನ್ನಿ ಅಂತ ಹೇಳೋಕ್ಕಿಂತ ಜನ ನಮ್ಮನ್ನ ನೀವ್ ಇದು ಮಾಡ್ತೀರಾ, ನಮ್ಗೆ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬೇಕು. ದಟ್ ಈಸ್ ಅದು ಹೇಗಾಗತ್ತೆ? ಶ್ರವಣ್ ಅಂತ ಹೇಳಿ ಸುಮ್ನೆ ಬರ್ತಾರ? ನಮ್ ಕೆಲಸ ನೋಡಿ ಬರ್ತಾರೆ. Correct. ನಾನೀಗ ನಿಮ್ ಪಾಡ್ಕಾಸ್ಟ್ ಬಂದಿದ್ದೀನಿ, ಪಾಡ್ಕಾಸ್ಟ್ ಚಂದ, ಅಕ್ಷಯ್ ಪಾಡ್ಕಾಸ್ಟ್ ಮಾಡ್ತಿದಾರೆ ಅಂತ ನಾ ಬಂದಿರೋದಾ? ಅಲ್ಲ, ಪಾಡ್ಕಾಸ್ಟ್ ಚೆನ್ನಾಗಿದೆ Correct. ಅಂತ ಫೀಲಿಂಗ್ ಕೊಟ್ರಿ ನೀವು. ಕರೆಕ್ಟಾ? ದಟ್ ಈಸ್ ಸೋಷಿಯಲ್. ಅದನ್ನ ಬಿಲ್ಡ್ ಮಾಡಕ್ಕೆ ಇಟ್ ಟೇಕ್ಸ್ ಟೈಮ್. ದಟ್ ಈಸ್ ದ ಫಸ್ಟ್ ಚಾಲೆಂಜ್. ಬಟ್ ಅದು ನಿಮ್ಮ ಕೈಯಲ್ಲಿರೋದು. ನೀವು ಮೇನತ್ತು ನೀವು ಎಷ್ಟು ಕಷ್ಟ ಪಡ್ತೀರ ಅದ್ರ ಮೇಲೆ ಆಗತ್ತೆ. ಇನ್ನೊಂದು ವಿಷಯ ಬರೋದು ದುಡ್ಡು ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಫೈನಾನ್ಷಿಯಲಿ ನಾನು ಏನ್ ಕಲ್ತೆ ಅಂತ ಹೇಳಿದ್ರೆ, ಈಗ ನೀವು ಫ್ಲಾಂಬಾಯಿನ್ಸ್ ಅಂತ ಹೇಳಿದ್ರಿ, ಕಾರ್ ಬಗ್ಗೆ ಮಾತಾಡಿದ್ರಿ. Yeah. ಬ್ರೋ, ಬೆಂಗಳೂರು ಬಂದಾಗ 3 ವರ್ಷ ಒಂದು ಹೋಟೆಲ್ ಪಬ್ಬಿಗೆ ಹೋಗಿದ್ದು, ಒಂದು ಬಿಯರ್ ಕುಡಿದಿಲ್ಲ ನಾನು. ನಾನು ಒಂದೊಂದು ರೂಪಾಯಿನ ನಾನು ಸೇವ್ ಮಾಡಿದೀನಿ ಬ್ರೋ. Okay. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಅದ್ರಲಿಂದ ಐ ಕುಡ್ ಇನ್ವೆಸ್ಟ್ ಆನ್ ಪೀಪಲ್, ಐ ಕುಡ್ ಇನ್ವೆಸ್ಟ್ ಆನ್ ಬಿಲ್ಡಿಂಗ್ ಅ ಟೀಮ್. ಅನ್ನೆಸೆಸರಿ ಖರ್ಚು ನಾನು 1 ರೂಪಾಯಿ ಮಾಡ್ತಿರ್ಲಿಲ್ಲ ಬ್ರೋ. ದಟ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್. ತುಂಬಾ ಜನ ದುಡ್ಡು ಬಂತು ಖರ್ಚು ಮಾಡ್ಬಿಡ್ತಾರೆ. ಕರೆಕ್ಟ್. ಸಕ್ಸಸ್ ಈಗ ನೋಡ್ತಿದ್ದಾರೆ, 3 ಕಾರ್ ಹೋಗತ್ತೆ ವಿಡಿಯೋ ನೋಡಿ ಓ ಅಂತ. ಅದ್ರ ಹಿಂದೆ ಒಂದೊಂದು ರೂಪಾಯಿನ ಕೂಡಿಟ್ಟುವೇ ಬಿಲ್ಡ್ ಮಾಡಿರೋದು ಬ್ರೋ. ದಟ್ ಈಸ್ ದ ಪಾಯಿಂಟ್. ನೀವು ಸ್ಪೆಂಡ್ ಬೇಗ, ತುಂಬಾ ಜನ ಸೆಲೆಬ್ರೇಟ್ ಬೇಗ ಮಾಡ್ಬಿಡ್ತಾರೆ. ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ನಾನು ಇನ್ನೂ ಸಹ 100 ದಿನ ಸೆಲೆಬ್ರೇಟ್ ಮಾಡಿದ್ರೆ ಸಹ ಅಂದ್ರೆ ನಾನ್ ಕೆಳಗೆ ಬೀಳಲ್ಲ ಅಂತ ಫೀಲಿಂಗ್ ಬಂದ್ಮೇಲೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನನ್ನ ಮೈಂಡ್ ಸೆಟ್. ರೈಟ್. ಕರೆಕ್ಟಾ? ಸೊ ಎರಡನೇದು ದುಡ್ಡು ಖರ್ಚು ಮಾಡ್ಬಿಡ್ತಾರೆ. ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಫೈನಾನ್ಸಸ್. ಓಕೆ, ಲೆಟ್ಸ್ ಟಾಕ್ ಫಸ್ಟ್ ಸೋಷಿಯಲ್ ಪ್ರೂಫ್, 2 ಫೈನಾನ್ಸಸ್. ಮೂರನೇದು ಸಿಂಪಲ್ ಬ್ರೋ, ಡಿಸಿಪ್ಲಿನ್. ಒಂದ್ ವಿಷಯ ನೀವ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಪದೇ ಮಾಡ್ತಾ ಇರ್ಬೇಕು ಬ್ರೋ. ನೀವು ಓಕೆ, ನಾನ್ ನಿಮ್ಗೆ ಕೇಳ್ತೀನಿ, ನೀವೀಗ ಪಾಡ್ಕಾಸ್ಟ್ ಇಲ್ಲಿ ಬಂದು ಒಂದ್ ಲೆವೆಲ್ಗೆ ಮುಟ್ಟಿದೀರಾ, ಪಾಡ್ಕಾಸ್ಟ್ ಒಳ್ಳೆ ಆಗ್ತಾ ಉಂಟು. ಯಾಕೆ Right. ಆಗಿರೋದು? ಕನ್ಸಿಸ್ಟೆಂಟ್ ಆಗಿದ್ದೀವಿ. ಒಂದು ಪಾಡ್ಕಾಸ್ಟ್ ಒಳ್ಳೆ ನಡೆಯದಿದ್ರೆ ಸಹ ಇನ್ನೊಂದ್ರಲ್ಲಿ ಕಮ್ ಬ್ಯಾಕ್ ಮಾಡ್ಬೇಕು, ಬೆಸ್ಟ್ ಮಾಡ್ಬೇಕಂತ ಕೆಲಸ ಮಾಡಿದ್ರಿ ತಾನೆ. ಕರೆಕ್ಟ್. ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಫೌಂಡರ್ಸ್ 100% ಕೊಡಲ್ಲ ಬ್ರೋ, 120% ಕೊಡ್ತಾರೆ. ಫೇಲ್ಯೂರ್ ಆದವರು 80% ಅಲ್ಲಿ ಮನೆಗೆ ಹೋಗ್ತಾರೆ, 60% ಅಲ್ಲಿ ಮನೆಗೆ ಹೋಗ್ಬಿಡ್ತಾರೆ. ದಟ್ ಈಸ್ ದ ಡಿಫ್ರೆನ್ಸ್. ದ ಗ್ರಿಟ್ ನಿಮ್ಮ ಹತ್ರ ಏನಿದೆ, ದ್ಯಾಟ್ ನಾನು ನಿಲ್ತೀನಿ 100% ಗೆ ನಿಲ್ಲಲ್ಲ, 100 ಆದ್ಮೇಲೆ 120 ಹೋಗ್ತೀನಿ, 200 ತನಕ ಹೋಗ್ತೀನಿ. ದ್ಯಾಟ್ Correct. ಕೀಪ್ಸ್ ಯು ಗೋಯಿಂಗ್. ದೀಸ್ 3 ಥಿಂಗ್ಸ್ ಮೇಜರ್ಲಿ ನಾನು ಹೇಳ್ಬೋದು. ಸೊ ಫಸ್ಟ್ ಥಿಂಗ್ ಹೇಳಿದ್ರಿ ಸೋಷಿಯಲ್ ಪ್ರೂಫ್ ಆರ್ ಪ್ರೂಫ್ ಆಫ್ ವರ್ಕ್. ಈ ತರ ಮಾಡಿದಾರೆ ಗುರು, ಇದನ್ನ ನೋಡ್ಕೊಂಡು ನಾವು ಬರೋಣ. ನಾವು ಅಷ್ಟೇ ಯಾರಾದ್ರೂ ಇಫ್ ಐ ವಾಂಟ್ ಟು ಯಾರ್ದಾರು ಟ್ರೈನ್ ಆಗ್ಬೇಕು ಅಂದ್ರೆ ಅವ್ರು ನೋಡ್ತೀನಿ ಯಾರು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ಕಂಪೀಟ್ ಮಾಡಿದ್ದಾರೆ. ಸೆಕೆಂಡ್ ಬರ್ತೀನಿ ನಾನು, ವಿಚ್ ಇಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪ್ರತಿ ದುಡ್ಡನ್ನು ಸೇವ್ ಮಾಡಿ ನೀವು ಎಕ್ಸ್ಪಾಂಡ್ ಮಾಡಿದ್ರಿ ಅಂತ. ನೌ ಯು ಹ್ಯಾವ್ ಅ ವೆರಿ ಬಿಗ್ ಟೀಮ್. ಅದ್ ಹೆಂಗ್ ಸ್ಟಾರ್ಟ್ ಆಯ್ತು? ಹೌ ಡು ಯು ಸ್ಟಾರ್ಟ್ ಅ ಬಿಸ್ನೆಸ್? ಇಟ್ ವಾಸ್ ಅ ಒನ್ ಮ್ಯಾನ್ ಆರ್ಮಿ ಬ್ರೋ. Okay. ನಾನು ಒಬ್ನೇ ಅಂದ್ರೆ ನೀವು ನನ್ನ ಕೆಲಸ ಎಲ್ಲ ಯೋಚನೆ ಮಾಡಿದ್ರೆ ದಿನಕ್ಕೆ ನಾನೊಂದು 18, 20, 21 ಗಂಟೆ ಸಹ ಕೆಲಸ ಮಾಡಿದೀನಿ ಬ್ರೋ. 4 ಗಂಟೆ ಮಲ್ಗಿ ಕೆಲಸ ಮಾಡಿದ್ರೆ ರಾತ್ರಿ 2 ಗಂಟೆ ಕಾಲ್ ಬರುತ್ತೆ, ತೆಗೆದು ಕ್ಲೈಂಟ್ ಕ್ವೆರಿ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇರ್ತಾರೆ, US ಟೈಮಿಂಗ್ ಬೇರೆ ಇರುತ್ತೆ. ರಿಪ್ಲೈ, ಓಕೆ ಏನೇನು ಪ್ರಾಬ್ಲಮ್ ಇದೆಯಾ ಹೇಳಿ, ಆ ಕಾಲ್ ಇಟ್ಟು ಮಲಗೋ. ನಂದು ಇಷ್ಟು ಟೈಮ್ ಮಲಗೋದಂತ ಇರ್ಲಿಲ್ಲ. ಸೊ ಮಲಗೋ ಟೈಮಲ್ಲಿ ಸಹ ಏನಾದ್ರು ಕಾಲ್ ಬಂದ್ರೆ ನಾನು ಎತ್ತಬೇಕು. ಓಕೆ. ನಿಮ್ಗೆ ಅರ್ಥ ಆಯ್ತಾ ನಾನು ಎಂತ ಹೇಳಿದ್ದೀನಿ? ಬೆಳಿಗ್ಗೆ ಒಂದು 5 ಗಂಟೆಗೆ ಹೇಳೋದು. ಯಾಕಂದ್ರೆ ನಾನು ಆಗ ಇನ್ನೂ ಸಹ ತುಂಬಾ ಯಂಗ್ ಇದ್ದೆ, ನಂಗೆ ನನ್ನ ಫಿಟ್ನೆಸ್ ಮೇಲೆ ಇನ್ನೂ ಸಹ ಜಾಸ್ತಿ ಪ್ಯಾಷನ್. ಈಗ ಇಲ್ಲ ಅಂತಲ್ಲ, ಬಟ್ ದಟ್ ವಾಸ್ ಅ ಏಜ್ ವೇರ್ ಐ ಆಮ್ ಟಾಕಿಂಗ್ ಅಬೌಟ್ ಬೀಯಿಂಗ್ 22, 23. ಎಸ್. ಓಕೆ, ವೇರ್ ನನ್ನದು ಸಹ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟು. ನಾನು 5 ಗಂಟೆಗೆ ಎದ್ದು 5 ಗಂಟೆಗೆ ಎದ್ರೆ ಈಗ ರೊಟೀನ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. 2 ಗಂಟೆ ವಾಕಿಂಗ್ ಇರುತ್ತೆ. ಆ 2 ಗಂಟೆ ವಾಕಿಂಗ್ ಮಾಡ್ಕೊಂಡು ಬರೋ, ಯಾಕಂದ್ರೆ ಕ್ಯಾಲರೀಸ್ ನಿಮ್ಗೆ ಗೊತ್ತು, Correct. ಕ್ಯಾಲರೀಸ್ ಹೌದು, ಆ ವಾಕಿಂಗ್ ಟೈಮಲ್ಲಿ ಅದು ಒಂದು ಮಾತ್ರ ಅಲ್ಲ. ವಾಕಿಂಗ್ ಟೈಮಲ್ಲಿ ಏನೇನ್ ಟಾಸ್ಕ್ ಇದೆ, ಏನೇನ್ ಕಾಂಟೆಂಟ್ ಮಾಡಬೇಕು, ಯಾವ ಕ್ಲೈಂಟ್ ಇದು ಮೀಲ್ ಪ್ಲಾನ್ ಅಪ್ಡೇಟ್ ಇದೆ, ಏನೇನ್ ಮಾಡಬೇಕು, ಅದು 2 ಗಂಟೆ ಟೈಮಲ್ಲಿ ನಡೆಯೋದು ಒಂದು ಕೆಲಸ ಆದ್ರೆ ಯೋಚನೆ ಇನ್ನೊಂದು ಕೆಲಸ. ಕರೆಕ್ಟ್. ವಾಪಸ್ ಬಂದು ಕಾಂಟೆಂಟ್ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ, ಅದ್ ಎಡಿಟ್ ಮಾಡ್ತಾ ಇರುವಾಗ, ಕಾಂಟೆಂಟ್ ಶೂಟ್ ಮಾಡ್ತಾ ಇರುವಾಗ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ, ರಿಪ್ಲೈ ಮಾಡೋ ಕೆಲಸ ಇದ್ರೆ ಒಂದು ಫೋನಲ್ಲಿ ಹೀಗೆ ಒತ್ತುತ್ತಾ ಇರಬೇಕು. ಅದು ಆಗ್ತಾ ಅದು ಎಡಿಟಿಂಗ್ ಮುಗಿಯುತ್ತೆ, ಮತ್ತೆ ಅದು ಪೋಸ್ಟ್ ಆಗುತ್ತೆ. ಅದ್ಮೇಲೆ ಕೆಲಸ ರೂಮ್ ಒಳಗೆ ಕೂತು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಕೆಲಸ ಮುಗಿಯುತ್ತೆ ಆಗ್ಲಿ ನೀವು ಹೊರಗೆ ಬರ್ಲಿಕ್ಕೆ, ಇಲ್ಲಾಂದ್ರೆ ನೀವು ಸೋತ್ರಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಮರ್ತು ಬಿಡಿ. ನಿಮ್ಗೆ ಸಕ್ಸಸ್ early 20s ಅಲ್ಲಿ ಸಕ್ಸಸ್ ಬೇಕು ಅಂದ್ರೆ ಯಾವುದೇ ಇಂಡಸ್ಟ್ರಿ ಆಗ್ಲಿ. ಐ ಸಿ ಪೀಪಲ್ ಕ್ರಿಬ್ಬಿಂಗ್ ಅಬೌಟ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಇಲ್ಲ ನಂಗೆ ಇದು ಮಾಡಕ್ ಟೈಮ್ ಇಲ್ಲ. ಬ್ರೋ, you choose. Okay, if you want to become 0.1% of the population or even less,
then you have to do what others don't do. No, it is simple. Correct. So I never complained. I was like, okay, ಮಾಡ್ತೀನಿ ಕೆಲ್ಸ 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 ಕೆಲ್ಸ. ದಿಸ್ ಈಸ್ ಹೌ ಐ ಬಿಲ್ಡ್ ದ ಬಿಸ್ನೆಸ್ ಬ್ರೋ. ಸಿಂಪಲ್ ಆಗಿ ಹೇಳ್ತೀನಿ. ನಾನು ಏನು ಸ್ಪೆಷಲ್ ಮಾಡಿಲ್ಲ ಬ್ರೋ. ದಿನಾ ಮಾಡೋ ಕೆಲ್ಸನ ದಿನಾ ತಪ್ಪದೆ ಮಾಡಿದೆ. ಅದ್ರಲ್ಲೇ ಸ್ವಲ್ಪ ಸ್ವಲ್ಪ ಬೆಟರ್ ಆಗ್ತಾ ಹೋದೆ. ರೂಮ್ ಆಫ್ ಇಂಪ್ರೂವ್ಮೆಂಟ್ ಇರತ್ತಲ್ಲ, ಕರೆಕ್ಟ್. ಅದ್ರಲ್ಲಿ ಒಬ್ರು ಯಾರು ಲೈಕ್ ಮೈಂಡೆಡ್ ಪೀಪಲ್ ನಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಗತ್ತೆ. ಮತ್ತೆ ಇನ್ನೊಂದು ವಿಷಯ, ನಾನು ಟೀಮ್ನ ಹೈರ್ ಮಾಡೋ ಮುಂಚೆ ಒಬ್ರನ್ನ ಹೈರ್ ಮಾಡೋ ಮುಂಚೆ ಐ ಮೇಡ್ ಶ್ಯೂರ್ ದಟ್ ನನ್ನ ಹತ್ರ ಕೆಪಾಸಿಟಿ ಇದೆ ಒಬ್ರನ್ನ ಹೈರ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಡಲಕ್ ಆಗದಿದ್ರೆ. Yeah. ಸೊ ಐ ಮೇಡ್, ನಾನೇ ಸೇವ್ ಮಾಡಿದೆ, ಉಳಿಸ್ಕೊಂಡೆ, ಸೊ ದಟ್ ಐ ಕುಡ್ ನಾನ್ ನಿಲ್ಬೋದು ನನ್ನ ಟೀಮಿಗೋಸ್ಕರ. ಆ ಕೆಪಾಸಿಟಿ ಬಂದ ಮೇಲೆನೆ ನಾನು ಟೀಮ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿರೋದು. ಇಲ್ಲ ಅಂದ್ರೆ ನಾನು ಅಲ್ಲ ಯೋಚನೆ ಸಹ ಮಾಡಿರ್ಲಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಅಕ್ಷಯ್, ದೇ ಥಿಂಕ್ ವೇ ಟು ಹೆಡ್, 5 ವರ್ಷ ಆದ್ಮೇಲೆ ಅದು ನಂಗೆ ಇದಾಗ್ಬೇಕು, ಲ್ಯಾಂಬೋರ್ಗಿನಿ ತಗೊಳ್ಬೇಕು. ನಾನೀಗ BMW ತಗೊಳ್ಬೇಕಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ ಬ್ರೋ. ಅಂದ್ರೆ ಓಕೆ, ಬಟ್ ಐ ವಾಸ್ ನಾಟ್ ಲೈಕ್ BMW ತಗೊಳ್ಬೇಕು. ನೋ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಕರೆಕ್ಟ್. ಐ ವಾಂಟೆಡ್ ಇಟ್, ಐ ವೆಂಟ್ ಅಂಡ್ ಬಾಟ್ ಇಟ್. ಬಟ್ ಅದ್ ತಗೊಳ್ಬೇಕಾದ್ರೆ ನೀವು ಕೆಲಸ ಮಾಡ್ಬೇಕು ತಾನೆ ಹಿಂದೆಯಿಂದ. ನಿಮ್ಗೆ ಅರ್ಥ ಆಯ್ತಾ ನಾನು? ಯು ಹ್ಯಾವ್ ಟು ವರ್ಕ್. ಸೊ ದ ವರ್ಕ್ ಇಸ್ ವಾಟ್ is the solution for everything. Simple. ಡಿಸಿಪ್ಲಿನ್ ಇಂದ ವರ್ಕ್ ಮಾಡಿ.